ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ನಮ್ ರಾಧಿಕನ್ ಒಪ್ಪಿಸ್ಬೇಕು ಕಣ. ಅಲ್ಲ, ಸುಮ್ನೆ ಒಂದ್ ಮಾತಿಗೆ ರಾಧಿಕಂಗೇನೋ ಆಯ್ತು ಅಂದ ತಕ್ಷಣ ಚಿರು ಎಷ್ಟು ಚಡ್ಪಡಿಸ್ತಾ ನೋಡು. ಒಂದ್ ಹೆಣ್ಣಿಗೆ ಇದಕ್ಕಿಂತ ಬೇರೆ ಇನ್ನೇನ್ ಬೇಕೋ ಕಾಶಿ? ನಿಜವಾಗ್ಲು ನಮ್ ರಾಧಿಕಾ ಅದೃಷ್ಟವಂತೆ ಕಣೋ. ಇಷ್ಟು ದಿನ ಆ ದೇವರು ಕೂಡ ನಮ್ ರಾಧಿಕಂಗೆ ಬರೀ ನೋವು, ಅವಮಾನ, ಕಷ್ಟಗಳನ್ನೇ ಕೊಡ್ತಾ ಬಂದಿದ್ದಾನೆ. ಆದ್ರೆ ಈಗ ಅದಕ್ಕೆಲ್ಲ ಪ್ರತಿಫಲ ಅನ್ನೋ ತರ ಚಿರು ಅಂತ ಚಿನ್ನದಂತ ಹುಡುಗನ್ನ ಅವಳಿಗೆ ವರವಾ ಕೊಟ್ಟಿದ್ದಾನೆ. ನನ್ ಮಗಳು ಚೆನ್ನಾಗಿರ್ತಾಳೆ. ಈ ಜೀವಕ್ಕೆ ಇಷ್ಟ್ ಖುಷಿ ಸಾಕು ಕಣ, ಬೇರೆ ಏನು ಬೇಡ. ಸುನೈನಾ, ನಾಳೆ ಬೆಳಿಗ್ಗೆ ಪಲ್ಯಕ್ಕೆ ಆಲೂಗಡ್ಡೆ ತಗೊಂಡ್ ಬಾ. ಸರಿ ಅತ್ತೆ. ಅಮ್ಮ ಅಮ್ಮ, ಅಡ್ಗೆ ರೆಡಿನಾ? ಹೊಟ್ಟೆ ಸಿಗ್ತಾ ಇದೆ. ರೆಡಿಯಾಗಿದೆ, ಕೂತ್ಕೊಳ್ಳಿ. ಹಾಗೆ ಕಲ್ಕಿ ಶಶಿನೂ ಕರೆದ್ಬಿಡು. ಕಲ್ಕಿ, ಕಾಶಿ ನೀನು ಹೋಗಿ ಕೂತ್ಕೋ. ಊಟಕ್ ಬಾರೋ. ಬಂದೆ. ಏ ಮೀಟ್ರು, ನಿನಗ್ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕೇನೋ? ಬಾರೋ. ಬಂದೆ ಗುರು. ಬಂದೆ. ತುಂಬಾ ಹಸುವಾಗ್ಬಿಟ್ಟಿತ್ತು, ಕಾಯ್ತಾ ಇದೆ ಕರೀಲಿಲ್ವಲ್ಲ ಅಂತ. ಅಷ್ಟಲ್ಲಿ ಸರಿ ಕೂತ್ಕೋ. ಕಲ್ಕಿ, ಹಾಗೆ ರಾಧಿಕಂಗ್ ಇಟ್ಬಿಡು.